ನಮಸ್ಕಾರ ಗುರುಗಳೇ. ಇದೇನು ಗುರು, ಮೊನ್ನೆಯಿಂದ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ, ಮತ್ತೆ ಅದನ್ನೇ ಹೇಳಕ್ಕೆ ಬಂದಿದ್ಯಾ ಅಂತ ಅಂದ್ಕೋಬೇಡಿ. ಏನಪ್ಪ ಅಂದರೆ ಅದೇ ಮ್ಯಾಟ್ರು ಹೇಳಕ್ಕೆ ಬಂದಿಲ್ಲ. ಅಂದರೆ ರೇಷ್ಮೆ ಹೆಂಗೆ ಹಾಕಬೇಕು ಇದ್ರ ಬಗ್ಗೆ ಹೇಳೋಕ್ಕೆ ಅಂತ ಬಂದಿಲ್ಲ. ಏನಪ್ಪ ಅಂತ ಅಂದರೆ ಈ ತಿಂಗಳಿಂದ ಸುಮಾರು ನೋಡ್ತಾ ಇದ್ದೀನಿ. ಹೌದು, ಬೇಸಿಗೆ ಇದೆ, ಎಲ್ಲ ನೀರಿಗೆ ಬರ, ಕುಡಿಯೋಕ್ಕೆ ನೀರಿಲ್ಲ. ಬಟ್ ಅಂಥ ಪರಿಸ್ಥಿತಿಲಿ ಇನ್ನಿದ್ನೆಲ್ಲ ಉಳಿಸ್ಕೊಳೋದು ಕಷ್ಟನೇ. ಏನೋ ಬರ ನೀರಲ್ಲಿ ಈ ಸದ್ಯಕ್ಕೆ ಒಂದು 2-3 ತಿಂಗಳು ಟೈಮು ದಯವಿಟ್ಟು ಏನೋ ಒಂದು ಕಷ್ಟ ಆದರೂ ಪರವಾಗಿಲ್ಲ, ಈ ರೇಷ್ಮೆನ ಕಿತ್ತಾಕ್ತಾ ಇರೋರು ಕಿತ್ತಾಕಕ್ಕೆ ಹೋಗ್ಬೇಡಿ. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ನೋಡ್ಕೊಂಬರ್ತಾ ಇದ್ದೀನಿ ಆ ಕಡೆ ಎಲ್ಲ ಆಲೇ ಶುರು ಮಾಡಿದ್ದಾರೆ ಕಿತ್ತಾಕಕ್ಕೆ. ನೀರಿಲ್ಲ, ನೀರು ಬರ್ತಾ ಇಲ್ಲ, ಅಲ್ಲೇ ನೀರಿಗೆ ಅಭಾವ ಅಂತ. ನೀರಿಲ್ಲದ್ದು ಏನು ಮಾಡ್ತಾರೆ ಗುರು ಅಂತ ಕೇಳ್ಬೋದು. ಬಟ್ ನೀರಿಲ್ಲದ್ದೇನು ಮಾಡೋಕ್ಕಾಗಲ್ಲ ಗೊತ್ತು. ಬಟ್ ಏನೋ ಬರೋ ನೀರಲ್ಲೋ ಹೆಂಗೋ ಹಂಗೊಂದೊಂದನಿ ಸ್ವಲ್ಪ ಬಿಟ್ಕೊಂಡು ಒಂದು 3 ತಿಂಗಳಷ್ಟು ಕಾಲ ಜೀವಗಳು ಉಳಿಸಿ. ಯಾಕಪ್ಪ ಅಂತ ಅಂದರೆ ಈ ರೇಷ್ಮೆ ತುಂಬ ಆದಾಯದ ಕೆಲಸ, ಅಂದರೆ ಆದಾಯ ಬರೋ ಕೆಲಸ. ಅದಕ್ಕೋಸ್ಕರ ಇದರಷ್ಟು ಆದಾಯ ಬೇರೆ ಬೆಳೆಗಳಲ್ಲಿ ಹಂಗೆ ಬರಲ್ಲ. ನೋಡ್ಕೋಬೇಕು ಅಂದರೆ ಈಗಲೂ ಕೆಜಿಗೆ 550-600 ರೂಪಾಯಿ ಇದೆ ಅಂತ ಹೇಳ್ತಾರೆ. ಇನ್ನು ಬೇಸಿಗೆ ಎಲ್ಲ ಕಿತ್ತಾಕ್ತಾವ್ರೆ, ಇನ್ನಿದ್ದಿದ್ದು ರೇಟ್ ಆಗುತ್ತೆ ರೇಷ್ಮೆಗೆ. ಇಷ್ಟು ದಿನ ಇದ್ದಿದ್ದು ರೇಟ್ ಬೇರೆ, ಇನ್ನು ಮುಂದೆ ಆಗೋ ರೇಟ್ ಬೇರೆ. ಯಾಕಪ್ಪ ಅಂತಂದ್ರೆ ನೇನು ಬರಗಾಲ ಸ್ಟಾರ್ಟ್ ಆಯ್ತು. ಈ ಬೇಸಿಗೆಗೆ ಈಗಿರೋ ಭಯಾನಕ ಬಿಸಿಲಿಗೆ ಬೆಳೆಗಳು ಕರೆಕ್ಟಾಗಿ ಬರಲ್ಲ. ಆದಷ್ಟು ಈ ಶೆಡ್ಗಳಿರ್ತಾವಲ್ಲ, ಶೆಡ್ಗಳು ಮಾಡ್ಕೊಂಡಿರೋರು ದಯವಿಟ್ಟು ಆದಷ್ಟು ಶೆಡ್ ಮೇಲೆ ಎಲ್ಲರೂ RCC ಹಾಕ್ಬಿಟ್ಟೆ ಕಟ್ಟಿರಲ್ಲ, ಶೆಡ್ಡೆಲ್ಲ ಶೀಟ್ ಹಾಕಿರ್ತೀರ. ದಯವಿಟ್ಟು ಆ ಶೀಟ್ ಮೇಲೆಲ್ಲ ಸ್ವಲ್ಪ ಈ ಬೇಸಿಗೆ ಮುಗಿಯೋವರೆಗೂ ತೆಂಗಿನ ಗರಿಗಳು ಅಥವಾ ನೆಲ್ಲುಲ್ಲು ತುಂಬ ಕಷ್ಟ ಸಿಗೋದು. ಈ ನಮ್ಮ ಸೈಡೆಲ್ಲ ಗದ್ದೆ ಹೊಡೆದಿರಲ್ಲ ಯಾರೂ. ಆದಷ್ಟು ತೆಂಗಿನ ಗರಿಗಳನ್ನ ಸೀಟ್ ಮೇಲೆ ಹಾಕಿ, ಸುಮಾರಾಗೆ ಸೀಟ್ ಮೇಲೆ ಹಾಕಿದ್ರೂ ಅಲ್ಲಿ ಕಾಣ್ತಾ ಇದೆಯವಲ್ಲ ಸಿಂಟ್ಯಾಕ್ಸು, ಆ ಥರ ಸಿಂಟ್ಯಾಕ್ಸ್ಗಳು ಪಕ್ಕದಲ್ಲೆಲ್ಲ ಕುಂಡ್ರಿಸ್ಕೊಂಡಿದ್ರೆ, ಅಥವಾ ಇಲ್ಲ ಮೋಟ್ರು ಯಾವುದಾದ್ರೂ ನಿಮ್ಮದು ಸಂಪಿದ್ರೆ ಅದರೊಳಗಡೆ ಒಂದು ಮೋಟ್ರು ಬಿಟ್ಟು ಚಿಕ್ಕದಾಗಿ, ಈಗ ನಾವು ಡ್ರಿಪ್ ಮಾಡ್ತೀವಲ್ಲ ಅದೇ ಥರ ಸ್ಪ್ರಿಂಕ್ಲರು ಅಂತ ಮಾಡ್ತೀವಿ. ಅದ್ರ ಮೇಲ್ಗಡೆ ಡ್ರಿಪ್ಪಿಂದನೇ ಮೇಲ್ಗಡೆ ಒಂದು 2 ಅಡಿ 3 ಅಡಿ ಸ್ವಲ್ಪ ಲೆಂತಾಗಿ ಪೈಪ್ ತಗೊಂಡು ಆ ಅರ್ಧ ಇಂಚಿಂದ ಮೇಲ್ಗಡೆ ಆ ಸ್ಪ್ರಿಂಕ್ಲರ್ನ ಕುಂಡ್ರಿಸೋದು. ಇನ್ನೇನು ಅದು ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಆ ಥರ ಸೆಡ್ಡಿನ ಮೇಲ್ಗಡೆ ಪೈಪ್ ಲೈನ್ ಮಾಡಿ ಸ್ಪ್ರಿಂಕ್ಲರ್ ಕುಂಡ್ರಿಸ್ಬಿಟ್ಟು ಸ್ವಲ್ಪ ಆ ಗರಿಗಳ ಮೇಲೆ ನೀರು ಬಿಟ್ಕೊಂಡು ಸ್ವಲ್ಪ ತ್ಯಾವ ಮಾಡ್ಕೊಂಡು ತಂಪು ಮಾಡಿ ಶೆಡ್ನ. ಏಕೆಂದರೆ ಬೆಳೆಗಳು ದೇವರಾಣೆಗೂ ಹೇಳ್ತೀನಲ್ಲ, ಈ ಬೇಸಿಗೆಗೆ ಬೆಳೆಗಳಂತೂ ಬರೋದೇ ಇಲ್ಲ. ಅದಕ್ಕೋಸ್ಕರ ಆ ಕೆಲಸ ಮಾಡಿ. ಫಸ್ಟು ಶೆಡ್ಡಿಗೆ ರೇಷ್ಮೆನ ಕಿತ್ತಾಕ್ತಿರೋರು ದಯವಿಟ್ಟು ನಿಲ್ಲಿಸ್ಬಿಡಿ, ಅಂದರೆ ಕಿತ್ತಾಕಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ರೇಟ್ ಇದೆ. ಇವಾಗ ಇದ್ದಿದ್ದು ರೇಟ್ ಆಗುತ್ತೆ. ಏನೋ ಸುಮಾರಾಗಿ ಬೆಳ್ಕೊಂಡು ಈಗ ಎಷ್ಟಾಗುತ್ತೋ ಅಷ್ಟು ಬೆಳೀರಿ. ಏನು ಅಷ್ಟಿನ ಏನೋ 600 ಮಟ್ಟೆ ಮೇಯ್ತಿದ್ರಿ, 500 ಮಟ್ಟೆ ಮೇಯಿಸ್ತಿದ್ರಿ. ಬಟ್ ಈಗ ಸೊಪ್ಪು ಬರೋದು ಸೊಪ್ಪೇನೋ ಬರುತ್ತೆ, ಬಟ್ ನೀರು ಬಿಗ್ಗ ಕೊಟ್ಟರೆ ಬರುತ್ತೆ ಸೊಪ್ಪು. ಬಟ್ ಅಷ್ಟು ಸೊಪ್ಪು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಮೊಟ್ಟೆ ಕಮ್ಮಿನೇ ಇಡಿ. ಇನ್ನೊಂದು ಮೇಯ್ನ್ ಏನಪ್ಪ ಅಂತಂದರೆ ಈ ಬೇಸಿಗೆಯಲ್ಲಿ ಮೊಟ್ಟೆ ಸ್ವಲ್ಪ ಕಮ್ಮಿ ಇಡೋದು ಬೆಸ್ಟೇ. ಯಾಕಂದರೆ ಹುಳ ಇಲ್ಲ ಸೆಡ್ ಕಮ್ಮಿ ಇರುತ್ತೆ, ಹುಳ ಜಾಸ್ತಿ ಇಳಿಸ್ಕೊಂತೀರ. ಹುಳ ಒತ್ತಾಗಿ ಇದ್ರೂ ಬೆಳೆಗಳು ಹೋಗ್ತವೆ. ಅಂದರೆ ಮುತ್ರು ಅಂತ ಬರುತ್ತೆ ಈ ಎಲೆಗೆ. ಅಂದರೆ ಇದರಲ್ಲಿಲ್ಲ ಅಂತ ಹೇಳೋದೇನಪ್ಪ ಅಂದರೆ ಇದಕ್ಕೆ ಔಷಧಿಗಳು ಹೊಡಿತಾರೆ. ಅಂದರೆ ಇದು ರೇಷ್ಮೆ ಇಲಾಖೆಯಲ್ಲೇ ಕೊಡ್ತಾರೆ, ನಿಮ್ಮ ತಾಲೂಕಲ್ಲಿರೋ ರೇಷ್ಮೆ ಇಲಾಖೆಗಳಲ್ಲಿ ಕೊಡ್ತಾರೆ. ಆ ಔಷಧಿ ತಗೊಂಡಾಗೇನೋ ಪ್ರಗತಿ ಅಂತ ಯಾವುದೋ ಬರುತ್ತೊಂದು, ಮತ್ತು ಪ್ರಗತಿ ನಿಸರ್ಗನ ಯಾವುದೋ ಇನ್ನೊಂದು ಬರುತ್ತೆ. ಅವೆರಡು ಮಿಕ್ಸ್ ಮಾಡ್ಕೊಂಡು ಡ್ರಮ್ಮಿಗೆ ಇಷ್ಟು ಅಂತ ಹಾಕ್ಕೊಂಡು ಇದೊಂದು ಸ್ವಲ್ಪ ಸ್ಪ್ರೇ ಮಾಡಿ ಎಲೆಗೆ. ಅಂದರೆ ಇನ್ನೊಂದು 15-20 ದಿನ ಹುಳ ಬರ್ತವೆ ಅನ್ನೋದಕ್ಕಿಂತ ಮುಂಚೆಗೆ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಹುಳ ತನ್ನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ಮುತ್ರು. ಇದೇ ಥರ ಈ ಮುತ್ರು ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಹೇಳಿದ್ನಲ್ಲ, ಆ ಮೆಡಿಸಿನ್ ಬೆಸ್ಟು. ಅವೇನು ಹೊರ್ಗಡೆ ಅಂತ ಏನಿಲ್ಲ, ರೇಷ್ಮೆ ಇಲಾಖೆಯಲ್ಲೇ ಕೊಡ್ತಾರೆ ಆ ಮೆಡಿಸಿನ್ನು. ಅಲ್ಲೇ ತೊಗೊಂಬಂದು ರೇಷ್ಮೆ ಹೊಡೀರಿ. ಆ ರೇಷ್ಮೆಗೆ ಅದನ್ನು ಸ್ಪ್ರೇ ಮಾಡಿ. ಮತ್ತು ಇವರು ಇದು ಮಾಮೂಲಿ ಗೊತ್ತಿರ್ಬೋದು, ಇದು 5 ಅಡಿ ಸಾಲು. ಇವರು ಸ್ವಲ್ಪ ಮಧ್ಯದಾಗ ಒಂದು ಆಯ ಇತ್ತು, ತೆಗ್ದಿದ್ದಾರೆ. ಯಾಕಪ್ಪ ಅಂತ ಅಂದರೆ ಸ್ವಲ್ಪ ಇವ್ರಿಗೂ ಅದೇ ಹೇಳಿದ್ನಲ್ಲ, ನೀರಿನ ಅಭಾವದಿಂದ ತುಂಬ ಒತ್ತಾಗಿದ್ದರೆ ನೀರು ಕಟ್ಟೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ತೆಗ್ದಿದ್ದಾರೆ.
ಇದು ಮುಂದೆಗಡೆದು ಅಷ್ಟೇ ಸೇಮ್ ದಾಯ. ಇದು ಆಲ್ರೆಡಿ ಬಂದಿದೆ, ಮೇಯಿಸ್ತಾವ್ರೆ. ಮತ್ತು ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ, ಈಗ ಉಳಿಗೆ ಈಗ ಜ್ವರಕ್ಕೆ ಹೋಗ್ತಾವಲ್ಲ, ಜ್ವರದಿಂದ ಎದ್ದಾದಮೇಲೆ ಸುಣ್ಣ ಕೊಟ್ಬಿಟ್ಟು ಆಲ್ಮೋಸ್ಟ್ ಮೇವುಗಳು ಹಾಕ್ತಾ ಇರ್ತೀರ. ಅಂದರೆ ಎಲ್ಲ ಟೈಮಲ್ಲೂ ಮಾಡೋದು ಅದೇ ಪ್ರೊಸೆಸ್ಸೇ. ಬಟ್ ಈ ಬೇಸಿಗೆಯಲ್ಲಿ ಏನಪ್ಪ ಅಂತ ಅಂದರೆ, ಸುಣ್ಣ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಸುಮಾರಾಗಿ ತೆಳ್ಳು ಕೊಟ್ಟು ಮೇವಾಕಿ. ಯಾಕಪ್ಪ ಅಂತ ಅಂದರೆ ಬೇಸಿಗೆ ಸ್ವಲ್ಪ ಈಟು ಜಾಸ್ತಿ ಇರುತ್ತೆ. ಅದು ಸುಣ್ಣ ಸ್ವಲ್ಪ ಈಟು ಉಳಿಗೆ ತೊಂದರೆ ಆಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ದಯವಿಟ್ಟು ಏನಾದರೂ ಒತ್ತಾಗಿ ಚಳಿಗಾಲದಲ್ಲಿ ನಡೆಯುತ್ತೆ ಒತ್ತಾಗಿ ಕೊಟ್ಟರೆ. ಈ ಬೇಸಿಗೆಯಲ್ಲಿ ಮಾತ್ರ ಸ್ವಲ್ಪ ಸುಣ್ಣಗಳನ್ನ ತೆಳ್ಳು ಕೊಡಿ. ಮತ್ತು ಇನ್ನೊಂದು ಹಾಗೇ ನೀವು ಹಾಕೋ ಮೇವು ಅಷ್ಟೇ, ಈ ಬೇಸಿಗೆಯಲ್ಲಿ ಬೇಕಾದ್ರೆ ಎರಡೆರಡು ಟೈಮ್ ಹಾಕಿ. ಎರಡೆರಡು ಟೈಮು ಅಂದರೆ ಈಗ ಒಂದು ಟೈಮಲ್ಲೇ ನೀವು ತಂದು ಹಾಕ್ತೀರಾ, ಮತ್ತು ಅವೆಲ್ಲ ಮೇಯ್ದಾದ್ಮೇಲೆ ಬೇಕಾದ್ರೆ ಇನ್ನೊಂದು ಟೈಮ್ ಏನೋ ಒಂದು 5 ನಿಮಿಷ ಇಟ್ಕೊಂಬನ್ನಿ. ಬಟ್ ಒತ್ತಾಗಿ ಮಾತ್ರ ಇಕ್ಕೋಕೆ ಹೋಗಬೇಡಿ. ಅಂದರೆ ದಪ್ಪಕ್ಕೆ ಸೊಪ್ಪು ಒತ್ಸಿದ ಮೇಲೆ ಒತ್ಸಿದ ಒತ್ಸಕ್ಕೆ ಹೋಗಬೇಡಿ. ಬೇಕಾದ್ರೆ ಆ ಥರ ಹುಳ ದಪ್ಪಗಿದ್ರೆ ಸ್ವಲ್ಪ ಹಿಂಗುಡಿಸಿ ಇದನ್ನು ಮಾಡಿ. ನೀವು ಹುಳ ದಪ್ಪಗಿದ್ದಾವೆ ಅಂತ ಸೊಪ್ಪನ್ನು ದಪ್ಪಗೆ ಕೊಟ್ಬಿಟ್ರೆ ಹುಳ ಒಳಗಡೆ ಉಸಿರು ಕಟ್ತವೆ. ಯಾಕಪ್ಪ ಅಂತಂದರೆ ಚಳಿಗಾಲದಲ್ಲಿ ನಡೆಯುತ್ತೆ, ಕೋಲ್ಡ್ ಇರುತ್ತೆ, ಅದರಲ್ಲಿ ಏನು ಅನಿಸಲ್ಲ. ಈ ಬೇಸಿಗೆಗೆ ಈಗ ರಾತ್ರಿ ಹೊತ್ತು ಕೂಡ ಕರೆಕ್ಟಾಗಿ ಗಾಳಿ ಬೀಸ್ತಾ ಇಲ್ಲ, ಅಂದರೆ ಅಷ್ಟು ಅಷ್ಟು ಈಟು. ಅದಕ್ಕೋಸ್ಕರ ದಯವಿಟ್ಟು ಸೊಪ್ಪು ಸಮೇತನೂ ಹೆವಿ ಒತ್ತಾಗಿಡಕ್ಕೆ ಹೋಗಬೇಡಿ. ಅದರಿಂದ ಏನಾಗುತ್ತಪ್ಪ ಅಂತ ಅಂದರೆ ಬಟ್ ಹುಳ ಸಾಯಕ್ಕೆ ಸ್ಟಾರ್ಟ್ ಆಗ್ತವೆ, ಉಸಿರು ಕಟ್ಟಿ. ಅದಕ್ಕೋಸ್ಕರ ದಯವಿಟ್ಟು ಯಾರಾದರೂ ಸೊಪ್ಪು ಒತ್ತಾಗಿಡ್ತಿದ್ರೆ ಸ್ವಲ್ಪ ಹಿಂಗುಡ್ಸಿಡಿ. ಹುಳ ಹೆಂಗಂದರೆ ಫ್ರೀಯಾಗಿ ಮೇಯಬೇಕು ಮೇವನ್ನ. ಇಲ್ಲ ಅಂತ ಅಂದರೆ ಆ ಥರ ನೀವು ಒತ್ತಾಗಿಟ್ಟರೆ ಉಸಿರು ಕಟ್ಟೋದು, ಅವು ಗಾಳಿ ಆಡದೆ ಸಾಯಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕಪ್ಪ ಅಂತ ಅಂದರೆ ವಿಡಿಯೋ ಏನೋ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಮತ್ತು ಇದೇ ಥರ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.